ಸೊಳ್ಳೆ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಅಂಗಡಿಯಿಂದ ಕಾಯಿಲ್ಸ್ ತಂದು ಅದನ್ನ ಉಪಯೋಗಿಸ್ತೀರಾ, ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಅದರ ಬದಲಿಗೆ ಯಾವುದೇ ರೀತಿಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರದೇ ಇರುವಂತಹ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ಅಗುಷ್ಟಿ ಬಗ್ಗೆ ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಸೊಳ್ಳೆನ ಓಡಿಸ್ಲಿಕ್ಕೆ ಇದಕ್ಕಿಂತಲೂ ಬೆಸ್ಟ್ ಐಡಿಯಾ ಇನ್ಯಾವುದೂ ಇಲ್ಲ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಮಳೆಗಾಲ ಪ್ರಾರಂಭ ಆಗ್ತಾಯಿದೆ. ಇದ್ರ ಜೊತೆಯಲ್ಲಿ ಸೊಳ್ಳೆ ಕಾಟ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಂತೂ ವಿಪರೀತ ಸೊಳ್ಳೆ ಕಾಟ ಇದೆ. ಇದರಿಂದಾಗಿ ಡೆಂಗ್ಯೂ ಕೂಡ ಎಲ್ಲ ಕಡೆ ಹರಡ್ತಾ ಇದೆ. ಭಾಳಷ್ಟು ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಈ ಸೊಳ್ಳೆನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಏನೇನೋ ಮಾಡ್ತೇವೆ ಅಂದರೆ, ಈ ಕಾಯಿಲ್ಸ್ ಹಚ್ಚುತ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೊಗೆ ಹಾಕ್ತೇವೆ, ಏನೇನೋ ಮಾಡ್ತೇವೆ. ಆದರೂ ಕೂಡ ಈ ಸೊಳ್ಳೆ ಕಾಟ ಕಮ್ಮಿ ಆಗಲ್ಲ. ಇನ್ನೊಂದೇನೆಂದರೆ, ಈ ಕಾಯಿಲ್ಸ್ ಯೂಸ್ ಮಾಡ್ತಿರಲ್ಲ, ಇದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ನಾವು ಅದನ್ನು ಉಸಿರಲ್ಲಿ ಎಳ್ಕೊಳ್ತೇವೆ. ಇದರಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣಿಸ್ಬೋದು. ಯಾಕಂದ್ರೆ ರಾತ್ರಿಯೆಲ್ಲ ಹಚ್ಕೊಂಡಿರ್ತೇವೆ, ಹಾಗಾಗಿ ಆರೋಗ್ಯ ಸಮಸ್ಯೆ ಕೂಡ ಕಾಣುತ್ತದೆ. ಹಾಗಾಗಿ ಈ ಸೊಳ್ಳೆನ ಓಡಿಸಲಿಕ್ಕೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದಿರುವಂತಹ ಒಂದು ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದಾದಂಥ ಒಂದು ಉಪಾಯವನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಪ್ಯೂರ್ಲಿ ಇದು ಆರ್ಗ್ಯಾನಿಕ್, ಅಂದರೆ ಸಾವಯವ, ಯಾವುದೇ ರೀತಿಯ ಕೆಮಿಕಲ್ಸ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕೂಡ ಇದರಲ್ಲಿಲ್ಲ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿದೆ. ಅದಕ್ಕಿಂತ ಮೊದಲು ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತಕೊಂಡು ಹೇಳ್ತೇನೆ. ನೋಡಿ, ನಾವು ಸೊಳ್ಳೆ ಓಡಿಸ್ಲಿಕ್ಕೆ ಮಾಡ್ಕೊಳ್ಬೇಕಾಗಿರುವಂಥ ಈ ಒಂದು ಉಪಾಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂದರೆ, ಒಂದು ಸಗಣಿಯ ಭರಣೆ ಇದೆಯಲ್ಲ, ಇದು ಸಾಮಾನ್ಯವಾಗಿ ನಿಮ್ಮ ಗರದ್ನಿಗೆ ಅಂಗಡಿಯಲ್ಲಿ ಸಿಕ್ಕೇ ಸಿಗ್ತದೆ. ಅದಾದಮೇಲೆ ಪಚ್ಚೆ ಕರ್ಪೂರ ತೊಗೊಂಡಿದ್ದೇನೆ ನಾನು. ನೀವು ಬೇರೆ ಕರ್ಪೂರ ಯೂಸ್ ಮಾಡ್ಬೋದು, ಆದರೆ ಪಚ್ಚೆ ಕರ್ಪೂರ ತುಂಬ ಚೆನ್ನಾಗಿರ್ತದೆ, ಸ್ಮೆಲ್ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಪಚ್ಚೆ ಕರ್ಪೂರ ತುಂಬ ಒಳ್ಳೆಯದು. ಅದಾದಮೇಲೆ ಬೇ ಲೀಫ್ ಅಥವಾ ಪಲಾವ್ ಎಲೆ ಅಂತೇಳಿ ಹೇಳ್ತಾರೆ, ಇದು ಸಾಮಾನ್ಯವಾಗಿ ಅಡುಗೆ ಮನೇಲಿ ಇದ್ದೇ ಇರುವಂಥದ್ದು. ಇನ್ನೊಂದು ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ನಿಮಗೆ ಎಲ್ಲ ಕಡೆ ಸಿಗ್ತದೆ. ಇಷ್ಟೇ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು. ನೋಡಿ, ಒಂದು ಅಗುಷ್ಟಿ ಹಾಕುವಂತಹ ಒಂದು ಪಾತ್ರೆನ ತೊಗೊಳ್ಳಿ, ಅಂದರೆ ಇದು ಹಿಡಿಯಿರುವಂತಹದ್ದು. ಇಲ್ಲಾಂದರೆ ಬೇರೆ ನೀವು ಮಣ್ಣಿನ ಪಾತ್ರೆ ಯಾವುದಿದ್ರು ಅದನ್ನ ಕೂಡ ಉಪಯೋಗಿಸ್ಬೋದು. ನಂತರ ಇದಕ್ಕೆ ಒಂದು ಸ್ವಲ್ಪ ಸಗಣಿ ಭರಣೆ ಇದೆಯಲ್ಲ, ಇದನ್ನು ಪುಡಿ ಮಾಡಿ ಹಾಕ್ಕೊಳ್ಬೇಕು ನಾವು. ನಾನು ಅರ್ಧ ಸಗಣಿ ಭರಣೆ ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಪೀಸ್ಗಳು ಮಾಡಿ ಹಾಕ್ಕೊಳ್ತೇನೆ. ನೋಡಿ, ನಾನು ಈ ಥರ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ಒಂದು 2-3 ಸ್ಪೂನಷ್ಟು ಬೇವಿನ ಎಣ್ಣೆನ ಹಾಕ್ಕೊಂಡು ಬಿಡಬೇಕು ಇದ್ರ ಮೇಲ್ಗಡೆ. ಹೀಗೆ ಎಲ್ಲ ಕಡೆ ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು 2-3 ಸ್ಪೂನ್ ಹಾಕಿ. ನಂತರ ಬೇ ಲೀಫ್ ಅಥವಾ ಈ ಪಲಾವ್ ಎಲೆ ಇದೆಯಲ್ಲ, ಅದನ್ನು ಸ್ವಲ್ಪ ಚಿಕ್ಕ ರೀತಿಯಲ್ಲಿ ಪೀಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ಬೇಕು. ನಂತರ ಒಂದು 4-5 ಪಚ್ಚೆ ಕರ್ಪೂರವನ್ನು ಇದ್ರ ಮೇಲೆ ಇಟ್ಬಿಡಿ. ಕರ್ಪೂರ ಇದೆಯಲ್ಲ, ಪಚ್ಚೆ ಕರ್ಪೂರ, ಇದನ್ನು ಹಚ್ಚಬೇಕು. ಇದನ್ನು ಸ್ವಲ್ಪ ಹೊತ್ತು ಉರಿಲಿಕ್ಕೆ ಬಿಡಬೇಕು. ಯಾಕಂದ್ರೆ ಸಗಣಿ ಭರಣೆ ಇದೆಯಲ್ಲ, ಅದಕ್ಕೆ ಬೆಂಕಿ ತಗೊಳ್ಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಬಿಟ್ಬಿಡಬೇಕು. ನೋಡಿ, ಇದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತದೆ. ಯಾಕಂತೇಳಿ ಇದ್ರಲ್ಲಿ ಬೇ ಲೀಫ್ ಯೂಸ್ ಮಾಡಿದೆ ಮತ್ತು ಪಚ್ಚೆ ಕರ್ಪೂರ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ಸ್ಮೆಲ್ ತುಂಬ ಚೆನ್ನಾಗಿರ್ತದೆ. ಇದು ಯಾವುದಕ್ಕೆ ಅಂದರೆ, ನೀವು ಇದನ್ನು ಉರಿಸೋದ್ರಿಂದ ನಿಮಗೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಅಂದರೆ ನಾವು ಹೊಗೆನ ಎಳ್ಕೊತೀವಲ್ಲ, ಆವಾಗ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಮಕ್ಕಳ ಕೈಲಿ ಮಾಡಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಬೆಂಕಿ. ಹಾಗಾಗಿ ಮಕ್ಕಳನ್ನು ದೂರ ಇಡಿ ಇದರಿಂದ. ಈಗ ಅದು ಆಲ್ಮೋಸ್ಟ್ ಈಗ ಸಗಣಿಗೆ ಬೆಂಕಿ ತೊಗೊಂಡಿದೆ. ಈಗ ನಾವು ಇದನ್ನು ಆರಿಸಿ ಬಿಡಬೇಕಂದ್ರೆ, ನಮಗೆ ಬೆಂಕಿ ಬೇಕಿಲ್ಲ, ಬೆಂಕಿನ ಆರಿಸ್ಬೇಕು. ಯಾಕಂದ್ರೆ ಜಸ್ಟ್ ಹೊಗೆ ಮಾತ್ರ ನಮ್ಗೆ ಬೇಕು. ಹಾಗಾಗಿ ಬೆಂಕಿನ ಆರಿಸ್ತಾ ಇದ್ದೇನೆ ನಾನು. ನೋಡಿ, ಇದು ಸಗಣಿ ಭರಣೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬೆಂಕಿನ ತೊಗೊಂಡಿದೆ. ಈಗ ತೊಗೊಂಡು ಅದು ಹಾಗೆ ಈ ರೀತಿ ಹೊಗೆ ಬರ್ತಾ ಇರ್ತಾರೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಇಲ್ಲ, ತುಂಬ ಪರಿಮಳದ ಸ್ಮೆಲ್ ಬರ್ತಾ ಇದೆ. ಇದನ್ನು ನೀವೇನು ಮಾಡಬೇಕಂದ್ರೆ, ಸಂಜೆ ಟೈಮ್ನಲ್ಲಿ ಈ ರೀತಿ ಮಾಡಿ. ಅಂದರೆ ಸೊಳ್ಳೆ ಸಾಮಾನ್ಯವಾಗಿ ಮನೆ ಒಳಗಡೆ ಬರೋದು ಯೂಶ್ವಲಿ ಸಾಯಂಕಾಲ ಟೈಮ್ನಲ್ಲಿ. ಈ ಸಂದರ್ಭದಲ್ಲಿ ನೀವು ಮಾಡಿಕೊಂಡು ಇದನ್ನು ಎಲ್ಲ ರೂಮ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಇಡ್ತಾ ಬನ್ನಿ ಸಾಕು. ಆವಾಗಲ್ಲಿ ಹೊಗೆ ತುಂಬಿದಾಗ ಸೊಳ್ಳೆಗಳು ಹೊರಗಡೆ ಹೋಗ್ತದೆ. ಅದೇ ರೀತಿಯಲ್ಲಿ ಕೊನೆಗೆ ಮನೇಲಿ ಎಲ್ಲಾದರೂ ಒಂದು ಸೈಡ್ನಲ್ಲಿ, ಸಾಧ್ಯ ಇದ್ದರೆ ಮನೆ ಎದುರುಗಡೆ ಸೈಡ್ನಲ್ಲಿ ಇಟ್ಟಿದೆಯಲ್ಲ, ಸೊಳ್ಳೆ ನಿಮ್ಮ ಮನೆ ಹತ್ತಿರ ಸುಳಿಯೋದಿಲ್ಲ. ಇದನ್ನು ನೀವು ಈ ಹೊಗೆ ಇದೆಯಲ್ಲ, ಇದು ಯಾವುದೇ ರೀತಿಯ ಆರೋಗ್ಯದ ಮೇಲೆ ಕೂಡ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಯಾಕಂದರೆ ಇದರಲ್ಲಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರ್ತದೆ. ಯಾಕಂದ್ರೆ ನಾವು ಇದರಲ್ಲಿ ಕರ್ಪೂರ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ ಸ್ಮೆಲ್ ಕೂಡ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಬೇ ಲೀವ್ಸ್ ಕೂಡ ಯೂಸ್ ಮಾಡಿದೆ, ಅಂದರೆ ಪಲಾವ್ ಎಲೆ ಉಪಯೋಗಿಸಿದ್ವಲ್ಲ, ಹಾಗಾಗಿ ಸ್ಮೆಲ್ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಸೊಳ್ಳೆ ಓಡಿಸ್ಲಿಕ್ಕೆ ಮನೆಯಲ್ಲೇ ಒಂದು ಅದ್ಭುತವಾದಂಥ ಅಗುಷ್ಟಿಯನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತಕೊಂಡು ಹೇಳಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋದು ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.